ಸಾರಿ ನೇಹಾ ಮಮ್ಮಿ ಗ್ಲಾಸ್ ಹೊಡೆದಕ್ಕಂಗಿದ್ದಾರೆ. ನಮ್ಮ ರಾಣಿಗೆ ಒಂದು ಬಿಯರ್ ಕುಡ್ಸ್ ನೋಡೋಣ. ಬ್ರೇಕಪ್ ಡೇ ಮೊಮೋಗೆ. ಮ್ಯಾಕ್ ಮಚಾ ಇನ್ ದ ಹೌಸ್. ಐಶು ನನಗೋಸ್ಕರ ಆಮ್ಲೆಟ್ ಮಾಡ್ತಾ ಇದ್ದಾರೆ ನೋಡಿ. Okay, let's go. Who is the farm? Hi, so welcome back to my new vlog, guys. ಇವತ್ತು ನಾನು ಬೇಗ ಎದ್ದು ನನ್ನ ಜಿಮ್ ಮುಗಿಸಿ ಕಥೆನೂ ಅಂದರೆ ಐ ಹ್ಯಾವ್ ಸ್ಟಾರ್ಟೆಡ್ 75 ಹಾರ್ಡ್ ಡೇಸ್ ಚಾಲೆಂಜ್. ಅದು ನನ್ನ ರೀಲ್ಸಲ್ಲಿ ಬರುತ್ತೆ, ನನ್ನ ಬ್ಲಾಗಲ್ಲಿ ಅದು ಬರಲ್ಲ. ಸಮಥಿಂಗ್ ಎಕ್ಸ್ಕ್ಲೂಸಿವ್ ಆನ್ ಮೈ ಇನ್ಸ್ಟಾಗ್ರಾಮ್. ಇಲ್ಲಿದೆ ನೋಡಿ, ನಾನು ಮತ್ತು ಟುಮ್ ಸ್ಟಾರ್ಟ್ ಮಾಡಿದ್ದೀವಿ. ಆಮೇಲೆ ಎವ್ರಿ ಡೇ ಬರುತ್ತೆ, ಅಲ್ಲಿ ನೋಡಿ. ಈಗ ಬನ್ನಿ, ನಾವು ಹೋಗ್ತಿರೋದು ನೇಹಾ ಅವ್ರ ಮನೆಗೆ. ಯಾಕೆ ಅಂದರೆ ಇವತ್ತು ಮೋಮೋದು ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ನಾವು ರಾಣಿನ ಕರ್ಕೊಂಡು ಹೋಗ್ಬೇಕಿತ್ತು, ಬಟ್ ನಮ್ಮ ರಾಣಿಗೆ ಹುಷಾರಿಲ್ಲ. ನೆನ್ನೆ ಹಾಸ್ಪಿಟ್ಲ್ ಹೋಗಿ ಇಂಜೆಕ್ಷನ್ ಹಾಕ್ಸ್ಕೊಂಡ್ಬಂದಿದ್ದೀವಿ. ಫುಲ್ ಸೈಲೆಂಟ್ ಆಗಿಬಿದ್ದಾಳೆ, ಮತ್ತು ಅವಳಿಗೆ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿದೆ, ಆಯಿತಾ. ಅಲ್ಲಿ ಇಲ್ಲಿ ಎಲ್ಲ ಗಲೀಜು ಮಾಡ್ಕೊಂಡು ಆಡ್ತಿದ್ದಾಳೆ. ಸೊ ಅದಕ್ಕೆ ಅವಳನ್ನ ಕರ್ಕೊಂಡು ಹೋಗ್ತಾ ಇಲ್ಲ, ಬಿಕಾಸ್ ಅಲ್ಲಿ ಹೋಗಿ ಸೋಫಾ ಗೀಫಾಮೆಲ್ಲ ಗಲೀಜು ಮಾಡಿರೋ ಪ್ರಾಬ್ಲಮ್ ಅಂತೇಳಿ. ನೋಡಿ, ಇಲ್ಲ ಕೂತವಳು ರಾಣಿ ಪಾಪ. ರಾಣಿ ಬಾಯ್ ರಾಣಿ ಬಾಯ್ ನೋಡಿ ಗೈಸ್, ಅಮ್ಮ ಮಗ ಏನೋ ಮಾತಾಡ್ತಾ ಇದ್ದಾರೆ. ನೆಲ್ಸ್ ಕಟ್ ಮಾಡಿಲ್ಲ ಅಂತನೋ ಏನೋ ಟೆನ್ಷನಲ್ಲಿದ್ದಾನೆ. ನಾವಮ್ಮ ಬೈತಾ ಇದ್ದಾರೆ ಕೆಟ್ಟದಾಗಿ. ನೋಡಿ ಗೈಸ್, ಕದ್ದು ಮುಚ್ಚಿ ಮಾತಾಡ್ತಾ ಇದ್ದಾರೆ. ಗೈಸ್, ನಮ್ಮ ಎಲ್ಲ ಆಚೆ ಹೋಗ್ತಿದ್ದಾರೆ ನಮ್ಮ ದೊಡ್ಡಮ್ಮ ಜೊತೆ. ಅವರು ಬರಬೇಕಿತ್ತು, ಬಟ್ ಅವ್ರದ್ದು ಬೇರೆ ಪ್ಲಾನ್ ಇತ್ತು, ಅದರಿಂದ ಇವತ್ತು ಬರೋಕ್ಕಾಗ್ತಿಲ್ಲ. ನೇಹವ್ರ ಮನೆಯವ್ರು ಸಾರಿ ಹೇಳಿ. ಇಲ್ಲ, ಸಾರಿ ನೇಹಾ ಮಮ್ಮಿ, ಐಶು, Momo, especially Momo, I miss your birthday. So we can celebrate next time, okay? ನೆಕ್ಸ್ಟ್ ಇಯರ್ ಅಲ್ಲ, ಬರ್ತೀನಿ ಈ ವೀಕಲ್ಲೇ ಮೀಟ್ ಆಗ್ತೀನಲ್ಲ. ಆಫ್ಟರ್ 1 week I'll come and celebrate. ನೀವು ಸಪ್ರೇಟ್ ಸೆಲೆಬ್ರೇಷನ್ ಮಾಡ್ತೀರಾ? ಒಂದು ಸಾರಿ ಲೆಟರ್ ಬರೀರಿ. ಇಲ್ಲ, ನಮ್ಮ ರಾಣಿಗೂ ಹುಷಾರಿಲ್ಲ ಪಾಪ. ಗೈಸ್, ನಮ್ಮ ರಾಣಿ ಮೇನ್ ಇರೋದೇ ಬರ್ಡೇ. ರಾಣಿ ಬರ್ಬೇಕಿತ್ತು. ರಾಣಿಗೆ ನೆಕ್ಸ್ಟ್ ಲೆವೆಲ್ ಹುಷಾರಿಲ್ಲ. ನೆನ್ನೆ ಹೋಗಿ ಇಂಜೆಕ್ಷನ್ ಹಾಕ್ಸ್ಕೊಂಡ್ ಬಂದಿದೀವಿ. ಸಡನ್ ಆಗಿ ಸರಿಯಾಗಿ ಚಿಕನ್ ತಿನ್ಬಿಟ್ಟಿದ್ದಾಳೆ, ನನಗೆ ಗೊತ್ತಿಲ್ಲ. ಮಟನ್ ಯಾರು ಹಾಕ್ಬಿಟ್ಟು ಅವ್ರು ಅನ್ಸುತ್ತೆ ಅವ್ರಿಗೆ. ಪೈಪ್ ಕೊಡ್ತಾನೆ ನೋಡಿ ಮನುಷ್ಯ. ಅಮ್ಮ ಫುಲ್ ಕೋಪದಲ್ಲಿದ್ದಾರೆ ಗೈಸ್ ಇವಾಗ ನೋಡಿ. ಗ್ಲಾಸೇ ಹೊಡೆದಕ್ಕಂಗಿದ್ದಾರೆ. ಡೋರ್ ಕ್ಲೋಸ್ ಮಾಡಿ ಮನೀಶ್, ಹೋಗೋಣ. ಗೈಸ್, ನಾವು ಮೋಮೋಗೆ ಗಿಫ್ಟ್ ಕೊಡೋಕೆ ಬಂದಿದ್ದೀವಿ. ಇಲ್ಲಿ 2 ಐಟಮ್ ಸಿಕ್ಕಿದೆ, ಅದಕ್ಕಿಂತ ಜಾಸ್ತಿ ಇನ್ನೇನು ಕಾಣ್ತಲ್ಲ ನನಗೆ. ಇಟ್ಕೊಟ್ಬಿಡಿ. 3 ತೊಗೊಂಡು ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಫುಡ್ಡು ತೊಗೋಬೋದು ಅಂದ್ಕೊಂಡೆ. ಫುಡ್ಡು ಏನು ಹಾಕ್ತಿದ್ದಾರೆ ಅಂತ ಸ್ಪೆಸಿಫಿಕ್ಕಾಗಿ ನಾನು ಕೇಳಿ ತೊಗೊಂಡೋಗೋದು ರಿಸ್ಕ್ ಬೇಡ. ಬರೀ ಏನಾದ್ರು ಗಿಫ್ಟ್ ತೊಗೊಂಡೋಗೋಣ, ಗಿಫ್ಟ್ ತೊಗೊಂಡೋಗ್ತಾ ಇದ್ದೀವಿ. ಮತ್ತು ಡಾಗ್ ಪರ್ಫ್ಯೂಮ್ ಇದೆಯಾ ನಮ್ಮ ರಾಣಿಗೆ? ಗೈಸ್, ಬಿಯರ್ ಫಾರ್ ಡಾಗ್ ಅಂತೆ. ನಾಯಿಗೆ ಬಿಯರ್ ನೋಡಿ. ಎತ್ಕೊಡಿ, ಅದೊಂದು ಕೊಡಿ. ಬಿಯರ್ ಸೇಫ್ ಅಲ್ಲ? ನಾನ್ ಆಲ್ಕೋಹಾಲಿಕ್. ಗೈಸ್, ನಮ್ಮ ರಾಣಿಗೆ ಒಂದು ಬಿಯರ್ ಕುಡ್ಸ್ ನೋಡೋಣ. ನಾಯಿಗೆ ಬಿಯರ್ ಇದೆಯಂತೆ. ಇವತ್ತು ಹೋದ್ಮೇಲೆ ರಾಣಿಗೆ ಬಿಯರ್ ಹಾಕೋಣ. ಅವಳು ಹೆಂಗೆ ಕುಡಿತಾಳೆ ಅಲ್ವ ನೋಡೋಣ. ಬನ್ನಿ ಗೈಸ್, ನಮ್ಮ ರಾಣಿಗೆ ಬಿಯರ್ ಮತ್ತು ಪರ್ಫ್ಯೂಮ್ ತೊಗೊಂಡಿದ್ದೀವಿ. ಮತ್ತು ಮೋಮೋಗೆ ಬೆಡ್ಡೆ ಅವ್ರ ಹತ್ರ ಇದೆ, ಬಟ್ ಚಿಕ್ಕದೊಂದು ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ನೋಡೋಣ, ಬೇರೆ ಏನು ಗಿಫ್ಟ್ ನಂಗೆ ಸ್ಪೆಸಿಫಿಕ್ಕಾಗಿ ತೊಗೋಬೋದು ಅಂತ ಅನಿಸಿಲ್ಲ, ಅದಕ್ಕೆ ತೊಗೊಂಡಿದ್ದೀನಿ. ರಿಕ್ಲೈನರಾ? ಆ್ಯಕ್ಚುಲಾಗಿ ಈ ಪ್ರೈಸಿಗೆ ರಿಕ್ಲೈನರ್ ಬಂದಿರೋದು ಅನ್ಸುತ್ತೆ. ಅಷ್ಟು ಎಕ್ಸ್ಪೆನ್ಸಿವ್ ಇಲ್ಲ, ಬಟ್ ಪೆಟ್ ಐಟಮ್ಸ್ ಆರ್ ವೆರಿ ಎಕ್ಸ್ಪೆನ್ಸಿವ್. ಗೈಸ್, ಮನೆಯವ್ರ ಮನೆ ರೀಚ್ ಆದ್ವಿ. ಇನ್ನೊಂದು ವಿಷಯ ಹೇಳೋದೇ ಮಾಡ್ಬೋದು, ನಾನು ಟುಮ್ ಟ್ವಿನ್ನಿಂಗಲ್ಲಿದ್ದೀವಿ. ಟುಮ್ ಟ್ವಿನ್ನಿಂಗ್. ಸೊ ನಾನು ನನಗೆ ಟುಮ್ಗೆ ಅಂತಲೇ ಆರ್ಡರ್ ಮಾಡಿದ್ದೆ. ನಂಗೆ ಗೊತ್ತು, 2 ಆರ್ಡರ್ ಮಾಡಿರ್ತಾರೆ ಮಿಸ್ ಆಗಿ. ಗಲೀಜು. ಹಾಯ್ ಐಶು, ಕಂಗ್ರ್ಯಾಚುಲೇಷನ್ಸ್, ಹ್ಯಾಪಿ ಬರ್ಡೇ. ಹಾಯ್. ಈ ನೀರೆಂಜಿಗೆ ಪೆಟ್ಸಿದೆ. ಹಲೋ, ಹಾಯ್. Hello. Hi, Momo. I'm introducing you. Hi. Hello, hi. My Hi. friend Samir. Simran. Hi. Bunny. ಇಲ್ಲೇನಾ? Hi. ಹಾಯ್ ಮಾಮ. ಹಾಂ, ರಾಣಿಗೆ ಹುಷಾರಿಲ್ಲ, ಸೊ ವಿ ಡಿಡ್ಂಟ್ ಗೆಟ್ ಹರ್. ಹಲೋ ತೆಗರು. ಹಾಯ್. ಬೋಬೋ ಪಾರ್ಟಿ. ಸಂಜೆಗೆ ಹಾಕೊಂಡವ್ರೆ, ಲೇಟಾಗಿ ಬಂದ ಇವತ್ತು ಅಂತ. ನಾವೆಲ್ಲ 9 o'clock ನೋಡಿ 9:30 ರೆಡಿ ಇದ್ವಿ. ಅಣ್ಣ ಬಂದಿರೋ 11 o'clock. ಸ್ವಲ್ಪ ಲೇಟ್ ಆಯ್ತು. ಅದು ನಮ್ಮ ರಾಣಿಗೆ ಗಂಡು ಕಡೆ ನೋಡಕ್ ಬಂದಿದ್ರು. ರಾಣಿಗೆ ಸ್ವಲ್ಪ ಗಂಡು ನೋಡಕ್ ಬಂದಿದ್ರು.
ಗಂಡು ಎಲ್ಲ ಬಾಯ್ಸ್ ಒಂದೇ ಗರ್ಲ್ ಇರೋದು. ಯಾವುದು ಅದು ಟಾಯ್ ಪುಡಲ್ಲೇನಾ? ಇದು ದೊಡ್ಡದು ಅದೆಷ್ಟು ದೊಡ್ಡದಿದೆ? ಅದು ಮಿನಿ ಪೂಡಲ್. ಇದೊಂದು ಅದು ಬೇರೆ ಬ್ರೀಡಾ? ಎಷ್ಟು ದೊಡ್ಡದಾಗುತ್ತೆ? ಇದು ಅಷ್ಟು ದೊಡ್ಡದಾಗುತ್ತೆ ಇದು? ಇಲ್ಲ ಆಗಲ್ಲ. ಹಾಯ್ ಮಾಯಾ. ಹೌದಾ? ಇಟ್ಸ್ ಓನ್ಲಿ ಗರ್ಲ್ ಇನ್ ದ ಪಾರ್ಟಿ ಇನ್ ಡಾಗ್ಸ್. ಇದ್ರದ್ದೇ ಬರ್ಡೇ ನೋಡಿ, ಶೂಸ್ ಎಲ್ಲ ಹಾಕಿ ರೆಡಿ ಮಾಡಿದ್ದಾರೆ ಗೈಸ್. ನಮಗೆ ಚಿಕ್ಕ ಚಿಕ್ಕ ನಾಯಿ ಅಂದರೆ ಓಕೆ, ಸ್ವಲ್ಪ ದೊಡ್ಡದಾಗ್ಬಿಟ್ರೆ ಭಯ. ಆ ನಾಯಿ ಈ ನಾಯಿ ಸ್ವಲ್ಪ ಭಯ ಆಗ್ತಿದೆ ನನಗೆ. ಇಷ್ಟಿಷ್ಟೇ ಇದ್ರೆ ಇಷ್ಟ ಆಗುತ್ತೆ, ಸ್ವಲ್ಪ ಭಯ ಆಗುತ್ತೆ ನನಗೆ. ಬನ್ನಿ, ಇಲ್ಲಿ ಡೆಕೋರೇಷನ್ ಆಗಿದೆ, ಬನ್ನಿ. ಓ, ಡಾಗ್ ಟ್ರೀಟ್ಸಾ? ಇದು ನಮಗೆ ವೆಲ್ಕಮ್ ಇಟ್ಟಿದ್ದಾರೆ. ಅದಲ್ಲ, ಇದು ಕಣ ನಮ್ಮ ಮಾವಗರು ತಗೊಳ್ಳಿ ಅಂತ ಫ್ರೂಟಿ ಮತ್ತೆ ನೀರು ನಮ್ಗಿಟ್ಟಿರೋದು. ಅವರೇ ಮಾಡಿರೋ ಕೇಕ್, ಕ್ಯಾರೆಟ್ ಮಾಡಿರೋದು ಗೊತ್ತಾ? ಇದು ಪೆಟ್ಸಿಗೆ ಮಾಡಿರೋದು ಕೇಕ್, ನಾವು ತಿನ್ನೋದಲ್ಲ. ಡಾಗ್ ಕೇಕ್ ನಾವು ತಿನ್ನಂಗಿಲ್ಲ. ಅತ್ತೆಗಾರು ದೀಪ ಹತ್ರ ಹಚ್ತಿದ್ದಾರೆ. ಕೇಕ್ ಕಟ್ಟಿಂಗ್ ಆಗ್ತಿದೆ, ಬನ್ನಿ ತೋರಿಸ್ತೀನಿ. ಅವರೇ ಮಾಡಿರೋ ಕೇಕು ಕ್ಯಾರೆಟ್ ಅಲ್ಲಿ ಮಾಡಿರೋದಾ? ಕ್ಯಾರೆಟ್ ಬನಾನಾ. ಕ್ಯಾರೆಟ್ ಬನಾನಾ ಹಾಕಿ ಮಾಡಿರೋದು. ಬರ್ಡೇ ನಮಗೆ ಮಾಡಿಲ್ಲ. ಎಷ್ಟು ಮೋಮೋ ಏಜು? ಫಸ್ಟ್ ಇಯರ್ ಬರ್ಡೇ. ಮೋಮೋ ಮದ್ವೆಗಿದ್ವೇನೋ ಮಾಡಿಸೋ ಸೀನ್ ಇದೆಯಾ? ವಿ ಮೈಟ್. ಕಾಂಟೆಂಟ್ ಕಮ್ಮಿ ಇಲ್ಲ, ಮೊಮ್ಮೋ ಮದುವೆ ಕಾಂಟೆಂಟ್ ಬರುತ್ತೆ, ವೆಯ್ಟ್ ಮಾಡಿ. ಸಂಜೆದಾಗಿದ್ದ ತಕ್ಷಣ ಮೊಮ್ಮೋದು ಜೊತೆಗೆ ಮಾಡಿಸ್ಬಿಡೋದು. ಟಾಯ್ ಪುಡಲಲ್ಲಿ ಮೋಮೋದೇ ಹೈಟ್ ಅನ್ಕೋದು ಅಷ್ಟೇ ಬರೋದು ಅನ್ಕೊಂಡಿದ್ದಾರೆ ನೋಡಿ. ಅದರದ್ದೇ ಇನ್ನೊಂದು ಇದು ಟಾಯ್ ಪುಡಲ್ ಸ್ವಲ್ಪ ದೊಡ್ಡದು, ಎರಡು ಸೇಮ್ ನಾಯಿ ಬಟ್ ಡಿಫ್ರೆಂಟ್ ಕಲರ್. ಇದರ ಹೆಸರು ಮಾಯಾ. ದಿಸ್ ಒನ್ ಎಸ್ಕೋ. ಓ ನೈಸ್. ಆಲ್ರೆಡಿ ಕೇಕ್ ಬ್ಯಾಟಿಂಗ್ ಸ್ಟಾರ್ಟ್ ಆಗಿದೆ. ಎಲ್ರದ್ದು ಕೇಕ್ ಬ್ಯಾಟಿಂಗ್ ನಡೀತಿದೆ ಇಲ್ಲಿ. ಪೆಟ್ಸ್ ನಾಯಿ ಅದಕ್ಕೂ ಭಯ, ಯಾರು ಅಪೆಂಡ್ ಆಗ್ಬಿಡ್ತಾರೆ ಅಂತ. ಪೆಟ್ಸ್ ಮೋಮೋ ಬರ್ಡೇಗೆ ಪಾರ್ಟಿ ನೋಡಿ, ನಮ್ದು पार्टी ಒಂದು ಕ್ವಾರ್ಟರ್. ये हमारा मोमो है या पार्टी चल रही है? मम्मा मम्मा ಎಲ್ಲೂ ಓಡ್ತಲ್ಲ, ಏನು ನಡೀತಿದೆ ಅನಿಸ್ತಾ ಇದೆ. ಐಶು is eating the cake, guys. ಅದರಲ್ಲಿ ಏನಿಲ್ಲ. ಕ್ಯಾರೆಟ್, ಬನಾನಾ, ಯೋಗರ್ಟ್. ಮೌನಿ ಇವಾಗ ಅದ್ರಲ್ಲಿ ಕೇಳಿದ್ರಾ ಊಟ ಆಯ್ತಾ ಅಂದ್ರೆ ಆಯ್ತು. ಊಟ ಆಯ್ತು ಮಮ್ಮ, ಊಟ ಆಯ್ತು. ಊಟ ಆಯ್ತು ಅಂದ್ರೆ ಬೋಬೋ ಅಂತಾರೆ. ನಮ್ಮ ಲಾವಿಶ್ ಇವೆಂಟ್ ಪುನಿ ಬಂದು ಬೆಳಗ್ಗೆ ಡೆಕೋರ್ ಮಾಡೋಗಿರೋದು ನೋಡಿ. ಅವರು ಶಾಕ್ ಆಗಿರ್ಬೋದು. ಪುಟ್ಟಿಗೆ ಡಾಗ್ ಎಲ್ಲಿ ನೋಡಿ, ಮೋ ಅಂತ ಲೈಟ್ ಏನಿದೆ, ಬನ್ನಿ ನೋಡೋಣ. ರಿಟರ್ನ್ ಗಿಫ್ಟ್ ಅಂತ ಬಂದವ್ರಿಗೆ. ರಿಟರ್ನ್ ಗಿಫ್ಟ್ ಒಂದು ಡಬ್ಬದಲ್ಲಿ ಪಾಪ್ಕಾರ್ನ್ ಹಾಕಿಟ್ಟಿದ್ದಾರೆ ನೀವು ಅವರು. ಮತ್ತೇನೇನೋ ಇದೆ, ಆಮೇಲೆ ನೋಡೋಣ. ತೆಗಿಸಿ ನಾನು ಹಿಂದೆ ಬರ್ಡೇ. ಓ ಮೊಮೋ, ಇದು ಫಸ್ಟ್ ಇಯರ್ ಬರ್ಡೇ. ಕಂಟ್ರೋಲ್. ಇದು ಅಲ್ಲಿ ಫೀಮೇಲ್ ಲೈನ್ ನೋಡಿ ಇಲ್ಲಿ ಅಟ್ರಾಕ್ಟ್ ಆಗ್ತಿರೋದು ನೋಡಿ. ಇದು ಅದು ಒಂದು ವರ್ಷ, ಇದು ಒಂದು ವರ್ಷ, ಅದ್ರ ಅರ್ಧ ಭಾಗ ಇಲ್ಲ. ಆದಷ್ಟು ಬೇಗ ಇನ್ನೊಂದು ಫಂಕ್ಷನ್ ಮಾಡ್ಬೇಕು ಇದಕ್ಕೆ. ಮತ್ತೆಗಾರು ನಾನು ಹೇಳಿದ್ದೀನಿ, ಮೋಮೋದು ಮ್ಯಾರೇಜ್ ಇವೆಂಟ್ ಇದೆ, ಹಲ್ದಿ ಇದೆ. ಮಾಡಲ್ವಾ? ಮೋಮೋದು ಮತ್ತೆ ರಾಣಿದು ಇಬ್ಬರು ಸಪ್ರೇಟ್ ಜೊತೆಗಲ್ಲ, ಸಪ್ರೇಟ್ ಮ್ಯಾರೇಜ್ ಇದೆ. ಮೋಮೋ ಗಿಫ್ಟ್. ಯು ಕ್ಯಾನ್ ಆಲ್ಸೋ ಸಿಟ್. ಯಶು ಸ್ವಲ್ಪ ಕಂಟ್ರೋಲ್ ಇಡಿ. ನೋಡಿ ವಿಸಿಲ್ ಹೊಡಿತಾವ್ ನೋಡಿ. ಮೊಮೋ ಒಂದು ಫಸ್ಟ್ ಇಯರ್ ಬರ್ಡೇ ನಿಂದು.
ಉಲ್ಟಾ ಆಗ್ಬಿಟ್ಟಿದೆ ಶೂಸ್ ಉಲ್ಟಾ ಆಗ್ಬಿಟ್ಟಿದೆ ಗೈಸ್ ಇಲ್ಲ ಹಿಂಗೆ ಮೋಮೋಗೆ ಶೂಸು ಈಗ ನೋಡಿ ಬ್ಯಾಂಡ್ ಹೊಸದು ಅದು ಕ್ಯಾಟ್ ಈ ಶೂಸ್ ಪ್ರೈಸ್ಗೆ ನಮ್ಗೆ ಒಂದು ಜೋಡಿ ಬಟ್ಟೆ ಬರುತ್ತೆ ಅನ್ಸುತ್ತೆ ಐ ಟು ವಿಶ್ ಅದು ನಮ್ಮ ಸೀರೆ ಹೊಲ್ಸ್ಕೊಂಬಿಟ್ಟು ವಿನ್ನಿಂಗ್ ಅತ್ತೆಗಾರು ಒಂದೇ ಸಲ 2 ಆರ್ಡರ್ ಮಾಡಿದ್ವಿ ನೋಡಿ ಇಡೀ ಪ್ರಪಂಚ ಗೊತ್ತು ನೀ ಏನು ಅಂತ ಗೈಸ್ ಇಲ್ಲಿ ಗ್ರೂಪ್ ಫೋಟೋ ನಡೀತಾ ಇದೆ ನೋಡಿ ಎಲ್ಲ ಪೆಟ್ಸ್ದು ಇದು ನೋಡಿ ಪೆಟ್ಟು ಎಷ್ಟು ಆರಾಮಾಗಿ ಕೂತ್ಕೊಂಡ್ಬಿಟ್ಟು ಜಗಳ ಆಡ್ತಿಲ್ಲ ನಮ್ಮ ರಾಣಿ ಆಗಿದ್ರೆ ಬಹು ಅಂದ್ಬಿಟ್ಟಿರೋ ರಾಣಿ ಬರಬೇಕಿತ್ತು ಬಟ್ ರಾಣಿಗೆ ಹುಷಾರಿಲ್ಲ ಓಕೆ ರಾಣಿ ಹೊಸ ಫ್ರೆಂಡ್ಸ್ ಆಗೋದ ಪಾಪ ರಾಣಿ ಹುಡುಗಿ ಅಲ್ವಾ ಇದೆಲ್ಲ ಹುಡುಗ ಇಷ್ಟ ಬಿಡೋದು ಖುಷಿಯಾಗಿರೋಳು ಇಷ್ಟು ಜನ ವೆರೈಟಿ ಹುಡುಗರು ನಾನು ಇಲ್ಲ ಇಲ್ಲ ಮೋಮೋಗೆ ನಮ್ಮ ಗಾಡಿ ಮೇಲೆ ಕಣ್ಣೈತೆ ಅದು ಅಬ್ಸರ್ವ್ ಮಾಡಿದ್ದೀವಿ ಎಷ್ಟು ಆರಾಮಾಗಿ ಕೂತಿದ್ದು ನೋಡಿ ಇದು ವಿಸ್ಕಿ ಇಲ್ಲಿ ಗಿಫ್ಟ್ ಕೊಡ್ತಿರೋದು ಮೋಮೋಗೆ ಐಶು ಖುಷಿ ಆಗ್ತಿರೋದು ಐಶು ಅವ್ರಿಗೆ ಅನ್ಕೊಂಡ್ಬಿಟ್ಟವ್ರೆ ಇನ್ನೊಂದು ಗರ್ಲ್ ಮೋಮೋ ತಗೊಂಡ್ಬಿಡೋಣ ಮದುವೆ ಮಾಡಿಸ್ಬಿಡ್ಬೇಕು ಸರಿಯಾಗಿ ಚೆನ್ನಾಗಿದೆ ಕಾಂಟೆಂಟ್ ನಮ್ಗೆ ಕಮ್ಮಿ ಇರೋದು ಬೇಡ ನಾನು ಮನೆ ಬಿಟ್ಟು ಹೋಗ್ತೀನಿ ಅಳಿ ಅಂದ್ರೆ ಪನ್ನೀರ್ ಬರ್ಗರ್ ಇದೆ ತೆಗಿ ನೋಡೋದು ಏನಿದೆ ಇದು ನಮ್ಗೆನಾ ಯಾವುದು ಎಲ್ರು ತಿಂತಾರೆ ತೆಗೀರಿ ನೋಡೋಣ. ಅದನ್ನೊಂದು ಎತ್ಕೋ ತೆಗಿರ ಡಿಸೈಡ್ ಮಾಡೋಣ ಇದು ಮನೆಗೆ ಹೋಗ್ತಿತ್ತು ಇದು ಮನೆಗೆ ಹೋಗ್ತೀನಕ್ಕಲ್ವ ಅತ್ತೆಗಾರು ಇದು ಮನೆಗೆ ಹೋಗ್ತೀನಕ್ಕೆ ಅನ್ಸುತ್ತೆ ಬೇರೆ ಊಟ ಇದು ಇದೆ ಇದು ಮನೆಗೆ ತಿನ್ನೋ ಇದು ತೆಗಿ ಬೇರೆ ಊಟ ಇದೆ ಇದು ಮನೆಗೆ ಹೋಗ್ತೀನಕ್ಕೆ ಹೌದಾ ನಾ ಅಮ್ಮ ಲಂಚ್ ಬೇಕಲ್ಲಿ ಒಬ್ಬನೇ ತಿನ್ನೋದು ಸರಿಯಾಗಿ ಕಾಣಿಸ್ತಿದ್ದೀರೋ ಒಂದೊಂದು ಬಟ್ಟೆ ಹಾಕೊಂಡು ಒಂದೇ ಥರ ಸ್ವಲ್ಪ ನಾನು ಹ್ಯಾಂಡ್ಸಮ್ ಆಗಿ ಕಾಣ್ತಿರ್ಬೇಕಲ್ಲ ನಂಗೆ ಕ್ಯೂಟಾಗಿ ಕಾಣಿಸ್ತೀನಲ್ಲ ಕೈ ಹಿಡ್ಬಿಟ್ಟ ಮಾತಲ್ಲಿ ಕರ್ನಾಟಕ ಮೋಸ್ಟ್ ಹ್ಯಾಂಡ್ಸಮ್ ಗೈ ಹಂಗೆಲ್ಲ ಕೊಡ್ಬೋದಾ ಅತ್ತೆಗಾರು ಥ್ಯಾಂಕ್ ಯು ಅತ್ತೆಗಾರು ಸುಳ್ಳು ಹೇಳಿರ್ಲಿಲ್ಲ ಇವತ್ತು ಅಲ್ಲ? ಎಂತ ಸುಳ್ಳು ಹೇಳ್ಬಿಟ್ರೆ ಸುಳ್ಳು ಹೇಳಿದ್ರು ಗೊತ್ತಾ ನಿಜ ಹೇಳಿದ್ರು ಐಶು ನಾನು ತಗೊಂತೀನಿ ಹಚ್ಕೊಳ್ತೀವಿ ಇದು ಐಶು, ತಿನ್ನಿ. ಮನೆಗೆ ಹೋಗ್ತೀನಕ್ಕೆ ತಾನೆ ಇಲ್ಲ ನೀವು ಇಲ್ಲೇ ತಿನ್ನಿ ಅದು ಎಲ್ಲ ಬೇರೆ ಬೇರೆ ಎಲ್ಲ ಅಲ್ಲ ನಮ್ಗೆ ಇಲ್ಲಿ ಊಟ ಬೇರೆ ಇಲ್ವಾ ಇದು ಮನೆಗೆ ಹೋಗ್ತೀನಕ್ಕೆ ತಾನೆ ನಾವು ನಿಮ್ಮ ಇಷ್ಟ ಐಶು ನೀವು ತಿಂತೀರಾ ಇದು ತೆಗೀರಿ ತಿನ್ನೋಣ ತೆಗೀರಿ ತಿನ್ನೋಣ ಇದು ನಾನು ಮನೆಗೆ ಹೋಗಿ ತಿಂತೀನಿ ಇವಾಗ ತಿಂತೀನಿ ನಾನು ಆಲ್ರೆಡಿ ತಿಂದಿದ್ದೀನಿ ಹೌದಾ ತೆಗ್ವಿ ಏನಿದೆ ಅದೇ ತೆಗೀರಿ ಟು ಫ್ರೈಡ್ ಐಟಮ್ಸ್ ಮನೆಗೆ ಹೋಗಿ ಗೈಸ್ ನಾವು ಇವತ್ತು ಸ್ಟಿಕ್ಟ್ ಆಗಿ ಡ್ಯಾನ್ಸ್ ಸ್ಟಾರ್ಟ್ ಮಾಡಿದ್ವಿ ನಾನು ತುಂಬ ನಾಳೆಯಿಂದ ಬೇಡ ಓ ಅಪ್ಪ ಫ್ರೈ ಹೇಳಿ ತುಂಬಾ ದಿನ ಆಗೋಯ್ತು ಬರ್ಡೇ 5 ತಿನ್ಕೊಂಡು ಹೋಗಿದ್ನ ಯಾಕೆ ಇವತ್ತಿನ ಸ್ಟ್ರಿಕ್ಟ್ ಡ್ಯಾನ್ಸ್ ಸ್ಟಾರ್ಟ್ ಮಾಡಿದ್ವಿ ಇವತ್ತು ಬಿಟ್ಟು ನಾಳೆಯಿಂದ ಶುರು ಮಾಡ್ಕೊಳ್ಳಿ ಸ್ಯಾಟರ್ಡೆ ಸಂಡೇ ವೀಕೆಂಡ್ ಥ್ಯಾಂಕ್ಸ್ ಅತ್ತೆಗಾರು ಥ್ಯಾಂಕ್ ಯು ಐಶು ನೋಡಿ ಏನೇನಿದೆ ಬನಾನಾ ಕೇಕ್ ಬನಾನಾ ಕೇಕು ಫ್ರೈಡ್ ಐಟಮ್ ಫ್ರೈಡ್ ಐಟಮ್ ಬರ್ಗರ್ ಮತ್ತೆ ಇದು ಇದೆಲ್ಲ ನೀವೇ ಮಾಡಿದ್ದ ತರಿಸಿದ್ದ ಯಾವುದು ಇಲ್ಲ ಕೆಚಪ್ ಬಾದಾಮ್ ಮಿಲ್ಕ್ ಇದೆ ಎಲ್ಲ ನಾವು ಕುಡಿಯಂಗಿಲ್ಲ ಶುಗರ್ ಇದ್ದೀವಿ ಇವತ್ತು ಶುಗರ್ ಕಟ್ ನಾಳೆಯಿಂದ ಮಾಡ್ಬೋದು ಐಶು ಇವತ್ತೇ ಸ್ಟಾರ್ಟ್ ಇವತ್ತು ಮಾಡಿದ್ವಿ ಮೋಮೋ ಬರ್ಡೇ ಫಸ್ಟ್ ಇಯರ್ ಬರ್ಡೇ ಮೋಮೋ ಖುಷಿ ಪಡ್ಬೇಕು ಅದಕ್ಕೆ ಮೋಮೋ ಕುಡಿಸಿದ್ದು ನಮ್ಮ ಬರ್ಡೇಗೆ ನಾವು ಕೇಕ್ ತಿನ್ನೋದು ನೋಡಿ ಇಲ್ಲಿ ಯಾರೋ ಮಾರ್ಕ್ ಹಾಕೋಗಿದ್ದಾರೆ ತಾಯಿಲ್ಗೆ ಅದು ಫೇಸ್ ಮೇಲೆ ಈಗಿನ ಕಾಲದ ಹುಡುಗರು ಹಾಳಾಗೋಗ್ಬಿಟ್ಟವ್ರು ಅಪ್ಪ ಇದು ಮಾರ್ಕಿಲ್ಲ ಕೆರ್ಕೊಂಡಿದ್ದ ನಿಲ್ಸ್ ಹುಲಿ ಜೊತೆ ಫೈಟ್ ಆಡ್ಬೇಕಾದ್ರೆ ಆಗಿದ್ದು ನೈಟು ಯಾರು ಜೊತೆ ಹುಲಿ ಜೊತೆ ಹುಲಿ ಜೊತೆ ನೋಡಿ ಗೈಸ್ ಇದು ಇದು ಹುಡುಗ ಅಲ್ವಾ ಇದು ಹುಡುಗ ಅದು ಹುಡುಗಿ ಇದು ಹುಡುಗ ಇದು ಹುಡುಗಿ ಬೈ. ನೋಡಿ ಬೈ. ಲೈನ್ ಹೊಡಿತಿರೋದು ಏನ್ ವಯಸ್ಸಲ್ಲಿ ವಯಸ್ಸಲ್ಲಿ ಬೇಕಾಯ್ತದ ಸಾಯಿ ತರ ಹಾಕ್ಬೇಡ ಬುದ್ಧಿ ಕಟ್ಟಿ ಸ್ವಲ್ಪ ಮೊಮ್ಮು ಗೈಸ್ ಇಲ್ಲಿ ನೋಡಿ ನಮ್ಮ ರಾಣಿ ಕೂತಿರೋದು ಪೌಡರ್ ಒಳಗೆ ನೀರು ಹಾಕೋದಷ್ಟೇ ಐಸ್ ಕ್ರೀಮ್ ಆಗೋಗುತ್ತಂತೆ ಫ್ರೀಜರ್ ಅಲ್ಲಿ ಇಡಬೇಕು ಹೌದಾ ಫ್ರೀಸರಲ್ಲಿ ಇಡಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಇಂಡೈರೆಕ್ಟ್ ಆಗಿ ನೋ ನೋಡಿ ಗೈಸ್ ಪಾಪ್ಕಾರ್ನ್ ಚಾಕ್ಲೇಟ್ಸ್ ಎಲ್ಲ ಇದೆ ಒಳಗೆ ಲೆಟರ್ ಇದೆ ಅನ್ಸುತ್ತೆ ಥ್ಯಾಂಕ್ ಯು ಫಾರ್ ಕಮಿಂಗ್ ಥ್ಯಾಂಕ್ ಯು ಇದು ಫಾರ್ ಪಕ್ಕ ಇಶ್ಯೂ ಬಂತು ಬ್ರೇಕಪ್ ಡೇ ಮೊಮೋಗೆ ನಾಳೆ ಜಿಮ್ ಸ್ಟಾರ್ಟ್ ಮಾಡು ಮೊಮ್ಮೋ ಮೋಮೋಗೆ ಮಾಯಾ ಇಷ್ಟ ಬಟ್ ಮೋಮೋನ ಕಡೆ ಮಾಯಾ ನೋಡ್ತಾ ಇಲ್ಲ ಗೈಸ್ ಇದು ಹಸ್ಕಿ
ಸೈಲೆಂಟ್ ಆಗಿದೆ ಗೈಸ್. ನಾನು ಯೂಶಲ್ ಆಗಿ ಹಸ್ಕಿ ಎಲ್ಲ ಫುಲ್ ವೈಲೆಂಟ್ ಅನ್ಕೊಂಡಿದ್ದೆ. ಇಲ್ಲ ಸೈಲೆಂಟ್ ಆಗಿದೆ. ಡ್ರಾಮಾ ಜಾಸ್ತಿ. ನಮ್ಗೆ ದೊಡ್ಡ ನಾಯಿ ಸ್ವಲ್ಪ ಮೇಂಟೈನ್ ಮಾಡೋದು ಕಷ್ಟ. ಓ ನಿಂತರ ಹೀಗಿರೋ ಡ್ರಾಮಾನೇ ನೋಡ್ಕೊಳಕ್ಕೆ ಜಾಸ್ತಿ ನಮ್ಮನೇಲಿ ಒಂದು ಹಸ್ಕಿ ಇದೆ ನೋಡಿ. ಜಾಸ್ತಿ ನಮ್ಮನೇಲಿ ಹಸ್ಕಿ ಇದೆ, ರಾಟ್ ವೀಲರ್ ಇದೆ, ನಮ್ಮನೇಲಿ ಪಗ್ಗಿದೆ. ಪಗ್ ಅಂತಲೇ ಅವ್ರು ಒಳ್ಳೆ ಹೆಸರು ಹೇಳ್ರು. ಬೀದಿ ನಾಯಿ ಗೈಸ್. ನಾನು ಕರೆಕ್ಟ್. ಇಂಡಿಯನ್ ನಾಯಿ ಗೈಸ್, ಇಂಡಿಯನ್ ನಾಯಿಗಳು ಬೀದಿ ನಾಯಿಗಳು. ಸ್ಟ್ರೀಟ್ ಡಾಗ್. ಸ್ಟ್ರೀಟ್ ಗಾರ್ಡ್ ನಾನು ಡಾಗ್ ಕಡು ಮೊಮೋ. ಹ್ಯಾಪಿ ಬರ್ಡೇ ಮೊಮೋ, ಹ್ಯಾಪಿ ಬರ್ಡೇ ಗೈಸ್. ನಮ್ಮ ಮನೆ ರಾಣಿಗೆ ಹುಷಾರಿಲ್ಲ ಅಂತ ನಮ್ಮ ಮನೆ ಹಸ್ಕಿ ಕರ್ಕೊಂಡ್ಬಂದಿದ್ದೀವಿ, ಪಿಟ್ಬುಲ್ ಕರ್ಕೊಂಡ್ಬಂದಿದ್ದೀವಿ. ಮತ್ತೆ ನಮ್ಮ ಮನೇಲಿ ರಾಣಿಗೆ ಹುಷಾರಿಲ್ಲ, ಅದಕ್ಕೆ ಹಸ್ಕಿ ಮತ್ತೆ ಪಿಟ್ಬುಲ್ ತೊಗೊಂಬಂದಿದ್ದೀವಿ ನಮ್ಮ ಮನೆ. ಏನೇನು ಮಾಡಿಸ್ತಾರ ನಮ್ಗೆ. ಬಿಟ್ಟುಗಳು ನಮ್ಮ ಮುಟ್ಟಕ್ಕೆ ಹೋಗ್ತಿಲ್ಲ. ಭಯ ನಮ್ಗೆ. ಹಸ್ಕಿ ಅದು ಹಸ್ಕಿ. ನಾನೇನೋ ಟಾಯ್ ಪುಡ ತರ ಇದೆ ಕೂದಲೇ. ಇಲ್ಲ ಇದು ಕ್ರಾಸ್ ಬ್ರೀಡು. ಎಲ್ಲ ಬ್ರೀಡ್ ಅದ್ರಲ್ಲೇ ಮಿಕ್ಸ್ ಬ್ರೀಡ್. ಕಣ್ಣಲ್ಲೇ ಅದು ಈ ಕಡೆ ನೋಡಂಗೆ ಇಲ್ಲ, ಅದ್ರ ಆ ಕಡೆನೇ ಇದೆ. ಈ ವಯಸ್ಸಿಗೆ ವಿಸ್ಕಿ ವಿಸ್ಕಿ ಎಷ್ಟು ನಿಮ್ದೇ ಕೂತೈತೆ. ಇದಕ್ಕೆ ಎದುರ್ತಾವನೆ ಸಿಂಹ ಜೊತೆ ಫೈಟ್ ಆಡಿ ಮಾರ್ಕ್ ಹಾಕೊಂಬಂದಂತೆ. ಅದು ಸಿಂಹ. ಹುಲಿ. ಹಾಯ್ ಹಾಯ್ ಗೈಸ್ ಹಿಂಗೆ ಮಲಗಿದ್ದು ರಾಣಿಗೆ ಹಿಂದೆಯಿಂದ ಬಹು ಇದಕ್ಕೆ ಮಾರ್ಕ್ ಹಾಕಿತ್ತು ಮೂಗಿಗೆ. ಗೈಸ್ ಇಲ್ಲಿ ಪೂಪ್ ಪ್ಯಾಡ್ ಹಾಕಿದ್ದಾರೆ 2 ಸಂಜೆ ಸಾಯಿ ಬರೀಬೇಕಾ? ನಂದಾಯ್ತು, ನೀನು ಮಾಡಿವಾಗ. ನಾನು ಓನರ್ ಕಣೋ, ನೀವು ಇವ್ರನ್ನ ಕರ್ಕೊಂಬಂದಿರೋದು. ಬೆಲ್ಟಲ್ಲಿ ಇವ್ರಿಬ್ಬರದು ಓಡಾಡ್ತಾ ಇವ್ರು ಹಿಡ್ಕೊಳ್ಳಿ ಇವ್ರನ್ನ. ನಮ್ಮ ಪಿಟ್ಬುಲ್ ಇವತ್ತು ಲೇಟಾಗಿ ಬಂದಿದೆ, ಸೈಲೆಂಟ್ ಆಗ್ಬಿಟ್ಟಿದೆ. ಇಲ್ಲಾಂದ್ರೆ ವಾಕ್ಯ ಎಷ್ಟು ಓನರ್ ಬೇಡ ನನಗೆ. ಹೊಡೆದಿದ್ದು ಮನ್ಸು ಕೊಡ್ದಂಗೆ ಹೊಡೆದಾಗ ಯಾಕೆ ಯಾಕೆ ನಾಯಿ ಹೊಡೆದಂಗೆ ಹೊಡಿಬೇಕಿತ್ತು. ನೀವು ನಾಯಿ ಇರ್ತಾನೆ ಮಾತಾಡ್ತಾ ಇದ್ದೀವಿ, ಇತ್ತರಲ್ಲ ಮಾಡ್ತಾ ಇದ್ದೀವಿ. ಗಾಯ್ಸ್ ಮೊಮ್ಮೋ. ಎಲ್ಲರೂ ಮೊಮ್ಮೋ ಬಾ. ಒಬ್ಬೊಬ್ಬರೇ ಈಗ ಬಾಯಿ ಹಿಡಿ ಹೋಗ್ತಾ ಇದ್ದಾರೆ. ಮಜಾ ಮಾಡ್ತಾರೆ. ಎಲ್ಲ ಕಡೆ ಒಂದೊಂದು ಮಾರ್ಕ್ ಹಾಕೊಂಡು ಹೋಗಿರೋಳು ಗಲೀಜು. ಸೊ ಅದರಿಂದ ವಿ ಡಿಡ್ಂಟ್ ಗೆಟ್ ಹರ್. ಆ್ಯಂಡ್ ಹುಷಾರು ಇಲ್ಲ, ಸುಮ್ಮನೆ ನಾವೇ ಅವಳನ್ನ ಡಿಸ್ಟರ್ಬ್ ಮಾಡೋದು ಬೇಡ ಅಂತೇಳಿ ಬಿಟ್ಬಿಟ್ಟಿದ್ದೀವಿ, ರೆಸ್ಟ್ ಮಾಡೋದು. ಗೈಸ್ ಇಲ್ಲಿ ಮೈಕ್ ಹಾಕೊಂಡು ನಾನು ಮಾತಾಡ್ತಾ ಇದ್ರೆ ಅಲ್ಲ ಬಂಗಲಲ್ಲೇ ಅಂತ ನಿಂತೆ. ಅಯ್ಯೋ ನಾನು ಏನು ಹೇಳ್ತಿದ್ದೆ ಅಂದರೆ, ನಮ್ಮ ರಾಣಿ ಬರಬೇಕಿತ್ತು, ಚೆನ್ನಾಗಿರೋದು. ಮಿಸ್ ಮಾಡ್ಕೊಂಡ್ಳು ರಾಣಿ. ಅವಳು ಬಂದಿದ್ರೆ ಇಲ್ಲೆಲ್ಲ ಗಲೀಜು ಮಾಡಿಬಿಟ್ಟಿರೋಳು, ಅದಕ್ಕೆ ಕರ್ಕೊಂಬಂದಿಲ್ಲ. ಅವಳು ಸ್ವಲ್ಪ ರೆಸ್ಟ್ ಮಾಡಲಿ ಅಂತೇಳಿ ಬಿಟ್ಟಿದ್ದೀವಿ. ಗೈಸ್ ಏನೇನು ಗಿಫ್ಟ್ ಬಂದಿದೆ ನೋಡೋಣ ಬನ್ನಿ. ಈಗ ಮೇಲೆ ಹೋಗ್ಬಿಟ್ಟು ಚೆನ್ನಾಗಿದೆ. ನಾನು ಒಂದು ಬೆಡ್ಡಲ್ಲಿ ಮಲ್ಕೊಂತೀನಿ. ಮೊಮೊ ದಿಸ್ ಇಸ್ ಸ್ಮಾಲ್ ಅಲ್ಲ, ಚಿಕ್ಕ ಬೆಡ್ ಇದು. ಇದು ಅಷ್ಟೇ ಇದೆಯಾ? ಇಲ್ಲ ದೊಡ್ಡದಲ್ಲ ಅದು. ಅದ್ರಲ್ಲಿ ಮಲ್ಕೊಂತೀನಿ. ಇದು ನಿಮಗೆ ತಂದಿದ್ದು, ಓ ಥ್ಯಾಂಕ್ ಅದು ಯು. ನೀವು ಇಟ್ಕೊಳ್ಳಿ. ಗೈಸ್ ಬರ್ಡೇ ಆಯಿತು, ಈಗ ಎಲ್ಲ ಕ್ಲೀನಿಂಗ್ ಟೈಮ್. ಅದಾದ್ಮೇಲೆ ಗಿಫ್ಟ್ ಏನು ಸಿಕ್ಕಿದೆ ಅಂತ ನೋಡ್ಬಿಟ್ಟು ಹೊರಡೋದು ನಾವು ಮನೆಗೆ ಹೋಗಿ ಬಿಯರ್ ಟ್ರೈ ಮಾಡ್ತಾನೆ ನಮ್ಮ ಗಾಡಿಗೆ. ಗಿಫ್ಟ್ ಏನು ಬಂದಿದೆ ನೋಡೋಣ ಬನ್ನಿ. ವಾಟರ್ ಡಿಸ್ಪೆನ್ಸರ್. ಇಬ್ರು ಸೇಮ್ ಕೊಟ್ಟವ್ರಾ? ಯಾರೋ ಇಬ್ರು ಸೇಮ್ ಕೊಟ್ಟವ್ರು. ಐಶು 2 people. ಒನ್ ಫಾರ್ ಯು, ಒನ್ ಫಾರ್ ಐಶು. No, one for. Okay. What? ಓ ಲೈಟ್ ಏನೋ ಬರುತ್ತಾ? It will move, ಹಂಗೆ ಮೂವ್ ಆಗುತ್ತೆ. ಹೌದಾ? ಮೊಮೊ ಕ್ಯಾಚ್ ಮಾಡ್ಬೋದು. ಅಯ್ಯೋ ಬಿಡಿ ಕೇಳ. Oh, we have multiple things. Yes. One bowl. ಎಲ್ಲ ರಾಣಿಗೆ ಹಾಕೊಳ್ಳೋ ಬ್ಯಾಗ್ ಹೇಳ್ತೀನಿ ಸಾಯಿ. ಇದು ಏನೋ ಚಿಕನ್ ಮಿಲ್ಕಿ ಸ್ಟಿಕ್. ನೀವು ವೆಜ್ ಅಲ್ವಾ ನೀವು? ಮೊಮೊ ಇಸ್ ನಾನ್ ವೆಜ್. ಹೌದಾ? ಸೇಮ್ ನಾನು ತಂದಿದ್ದೀನಲ್ಲ, ತಂದಿದ್ದಾ? ಅದೇನಾ ಅದು? ಗೊತ್ತಿಲ್ಲ. ಓ ಇದು ಹಾರ್ನೆಸ್. ಇದು ನನ್ನ ಚೂಸ್ತೀನಿ. ಇದು ಬೈಟಿಂಗ್ ಚೂಯಿ ಟಾಯ್. You want ಚೂಯಿ ಟಾಯ್ ತಿನ್ಬೋದಾ ಇದು? ಅಲ್ಲಲ್ಲ ಹಲ್ಲು ಸುಮ್ಮನೆ ಕಚ್ಚು. ಇದು ಇನ್ನೊಂದು ಟಾಯ್. this? Yeah, we ಐಶು ವಾಟ್ ಇಸ್ ದಿಸ್? collar. ಕಾಲರ್. ಕ್ಯೂಟ್. ಗೈಸ್ ನೋಡಿ ಕಾಲರ್, ಮೇ ಬಿ ಹ್ಯಾಂಡ್ ಮೇಡ್ ಮಾಡಿರೋದು ಅನ್ಸುತ್ತೆ ಅವ್ರು. ಇದು ಹ್ಯಾಂಡ್ ಮೇಡ್ ಮಾಡಿರೋದು, ಚೆನ್ನಾಗಿ ಮಾಡಿದ್ದಾರೆ. ಇದು ಆಕ್ಚುಲಿ ಹೆಡ್ ಬ್ಯಾಂಡ್ ತರ ಇದೆ. ಸಂಜು Cat toy. ಇದು ಮೂವ್ ಆಗುತ್ತೆ ಅನ್ಸುತ್ತಲ್ಲ? ಇಲ್ಲ. ವಾಟ್ಸ್ ದಿಸ್? Treats.
ಎಲ್ಲ ಮೋಮೋ ಗಿಫ್ಟ್ಗಳು ನೋಡಿ. This is so colorful. This No? from Maya. Yeah. ಫುಡ್ Maya Momo. ಬಿಸ್ಕೆಟ್, ಮೋಮೋ ಬಿಸ್ಕೆಟ್. There's some cat here. ಇದು ಸ್ಯಾಮ್ ಸಮೀರ್ ಅವ್ರು ಕೊಟ್ಟಿದ್ದು. Oh, Samsung. ಓ ಹೌದಾ, ನೈಸ್. ಅವರು ಬಂದಿದ್ರಾ? Yeah. Super famous. ಸ್ವಲ್ಪ ಅಂತ. ಸ್ವಲ್ಪ ಜಾಸ್ತಿನೇ ಬಿಡಿ. Karnataka's most handsome guy. ಅಯ್ಯೋ ಬಾ ಪಪ್ಪ ಅತ್ತೆಗಾರು ಕಮೆಂಟ್ ಅಲ್ಲೇ ಬೈತಾರೆ ನನಗೆ. ನಿಜ ಹೇಳ್ತಾ ಇದೀವಿ. ನಮ್ಮ ಮಗನ ಕೊಡ್ತಾ ಇದೀವಿ ಅಂದ್ರೆ ಅವ್ರೇನ್ ಸುಮ್ಮನೆ ಇರೋಣ. Ay, haka. ಎರಡನೇ ಬರ್ಗರ್ನ ಎಷ್ಟು ಚೆನ್ನಾಗಿ ಇಳಿಸ್ತಾವ್ ನೋಡಿ. ಯಾವ ಭಾಷೆನೋ ಒಂದೇ ಡಯಟಲ್ಲಿರೋರು. ಇವ್ರ ರೀಸನ್ ಏನು ಕೇಳಿ, ಏನು ಡಯಟ್ ಇದ್ದು ಇದು ತಿಂತಾ ಇದ್ದೀರಾ? ಫ್ರೈಡ್ ಅಲ್ಲ, ಕ್ಯಾಲರಿ ಡೆಫಿಸಿಟ್ ಇರೋದು. ನಾನು ಬೆಳಗ್ಗೆಯಿಂದ ಏನು ತಿಂದಿಲ್ಲ, ರಾತ್ರಿನೂ ಏನು ತಿಂದಿಲ್ಲ. ಓ, ಸೊ ಇದು ತಿನ್ನಕ್ಕೆ ಅಂತಾನೆ ರಾತ್ರಿ ಬೆಳಗ್ಗೆ ಏನು ತಿಂದಿಲ್ಲ. ಇವತ್ತು ಫುಲ್ ಕ್ಯಾಲರೀಸ್ ಇದ್ದಿಲ್ಲ ಆಯ್ತು. ಸೊ ಇವತ್ತೇನು ತಿನ್ನಲ್ಲ ಫುಲ್ ಡೇ. ಗೈಸ್, ಸೊ ನಾನು ಡಯಟಲ್ಲಿ ಇದ್ದೀನಿ ಅಂತ ಐಶು ನನಗೋಸ್ಕರ ಆಮ್ಲೆಟ್ ಮಾಡ್ತಾ ಇದ್ದಾರೆ ನೋಡಿ. ವಾಟ್ ಆಮ್ಲೆಟ್ ಇಸ್ ದಿಸ್ ಐಶು? ನಾನು ಲೈಫಲ್ಲೇ ನೋಡಿಲ್ಲ. Salt omelette. That's it. ಸಾಲ್ಟ್. Diet. ಐಶು ಫ್ಯಾನ್ಸ್ ಅಲ್ಲ ಏನಾದ್ರು ಹೇಳ್ತಾರೆ ಐಶು ಫ್ಯಾನ್ಸ್ಗೆ. ವೈ ಐಶು ಯು ಆರ್ ಡೂಯಿಂಗ್ ಸೋ ಮಚ್? What? ಯು ಕ್ಯಾನ್ ಜಸ್ಟ್ ಟರ್ನ್. ನೋ, Nicely cooked. ನಾನು ಡಯಟಲ್ಲಿ ಇದ್ದೀನಲ್ಲ ಗೈಸ್, ಪನ್ನೀರು ಬರ್ಗರ್ ಎಲ್ಲ ತಿನ್ನೋಕ್ಕಾಗಲ್ಲ ಅಂತೇಳಿ ಮೊಟ್ಟೆ ಮಾಡಿಕೊಡ್ತಾ ಇದ್ದಾರೆ. ತಿಂದ್ಬಿಟ್ಟು ಒಳ್ಳೆದ ಆಮ್ಲೆಟ್. ಗೈಸ್, ನಮ್ಮ ಅತ್ತೆಗಾರು ಮಾವಗಾರಿಗೆ ಕ್ಯಾಮ್ರಾ ತೋರಿಸ್ತಾ ಇದೀವಿ ನಮ್ಮದು. ನಮ್ಮ ಅತ್ತೆಗಾರು ಮಾವನವರು ಕ್ಯಾಮ್ರಾ ತೋರಿಸ್ತಾರೆ. ಗೈಸ್, ಸೊ ಈಗ ನಾವು ನಿನ್ನೆ ಮೈಸೂರಲ್ಲಿ ಶೂಟ್ ಮಾಡಿದ್ನ ಇಲ್ಲಿ ಟಿ ವಿಲಿ ಹಾಕಿ ತೋರಿಸ್ತಾ ಇದ್ದೀವಿ ನಮ್ಮ ಕ್ಯಾಮ್ರಾ ಫೈಲ್ಸ್ನ. ಇವರು ಇಲ್ಲೇ ಇದ್ದಾರೆ ನೋಡಿ. ಈ ನನ್ನ ಮಕ್ಕಳಿಗೆ ನಮ್ಮ ಹುಡುಗಿ ತಪ್ಪಿಸ್ಕೊಂಡ್ಬಿಟ್ಲು. ಗೈಸ್, ಫ್ರಂಟ್ ಕ್ಯಾಮ್ರಲ್ಲಿ ನಾವು ವ್ಲಾಗ್ ಮಾಡ್ಬೋದು ಅಂತಲ್ಲ ಗೊತ್ತಾ ಗೈಸ್? ನೀವು ಕಾಮೆಂಟ್ ಹಾಕಿದ್ದೆ ನೋಡಿ, ಡಿಫ್ರೆನ್ಸ್ ಇದೆ ಕ್ವಾಲಿಟಿ ಅಂತ. ನಾವು ಫ್ರಂಟ್ ಕ್ಯಾಮ್ರಲ್ಲಿ ಮಾಡ್ತಾ ಇದ್ದೀನಿ, ಡಿಫ್ರೆನ್ಸ್ ಇದೆ ನೋಡಿ, ಕಾಮೆಂಟ್ ಹಾಕಿದ್ದೀನಿ. ಬಾಯ್ 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 ತೆಗರು. ಬಾಯ್ 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 ಮಗರು. ಶಿವ್ ಬಾಯ್ 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 ಬಾಯ್. ಐಶು 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 ಊಟ ಆಯ್ತಾ? ಓಕೆ, ಬಾಯ್ 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 ಬಾಯ್. ಐಶುಗೆ ಸಂಜೆ ಹೆಸರಿಟ್ಟಿದ್ದಾನೆ ಬಾಯ್ ಸಾಬ್ ಅಂತ. ಬಾಯ್ 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 ಬಾಯ್. ಗೈಸು, ಮನೆಗೆ ವಾಪಸ್ ಬಂದ್ವಿ ಅಲ್ಲಿಂದ. ಕಾರಲ್ಲಿ ಕೂತು 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 ಜೀವನ ಹೆಂಗಾಗ್ಬಿಡಿದೆ ಅಂದರೆ ಅರ್ಧ ಜೀವನ ಬರೀ ಕಾರಲ್ಲೇ ಹೋಗ್ತಾ ಇದೆ ಅನಿಸುತ್ತೆ ನನಗೆ ದಿನ. ಬಿಕಾಸ್ ಎವ್ರಿ ಡೇ ಐ ಆಮ್ ಸ್ಪೆಂಡಿಂಗ್ ಸೋ ಮಚ್ ಟೈಮ್ ಇನ್ ಕಾರ್. ಮೊನ್ನೆ ಈಗ ತಲೆ ನೋವು ಶುರು ಆಯಿತು. ಸ್ವಲ್ಪ ನಿದ್ದೆಯಿಂದ ಇದ್ದೆ ಕಾರಲ್ಲಿ ರಪ್ ಅಂತ. ಸ್ವಲ್ಪ ಹೊತ್ತು ಮಲ್ಕೊಂಡು ಮತ್ತು ನಮ್ಮ ಮನೆಗೆ ಒಬ್ಬರು ಕ್ರಿಯೇಟರ್ ಬರ್ತಾ ಇದ್ದಾರೆ. ಈಗ ಇಂಗ್ಲೀಷ್ ಕ್ರಿಯೇಟರ್, ಕನ್ನಡದವರು, ಬಟ್ ಇಂಗ್ಲೀಷ್ ಕ್ರಿಯೇಟರ್. ಅವ್ರ ಹತ್ರ ಸ್ವಲ್ಪ ಹೊತ್ತು ಮಾತಾಡಿ ಮುಂದೇನು ಅಂತ ನೋಡೋಣ. ಗೈಸ್, ಸೊ ಮನೆಗೆ ಬಂದು ನಾನು ಒಂದಷ್ಟು ತುಂಬ ಕಾಲ್ಸ್ ಇತ್ತು, ಅದೆಲ್ಲ ಮುಗಿಸಿ ನಾನು ಈಗ ಆಚೆ ಹೊರಟಿದ್ದೀನಿ. ನಮ್ಮ ಜೊತೆ ಯಾರು ಬಂದಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ನಮ್ಮ ಮನೆಗೆ ಬಂದಿದ್ರು, ನಾನು ವ್ಲಾಗ್ ಮಾಡಿಲ್ಲ, ಜಸ್ಟ್ ಚಿಲ್ಲಿಂಗ್ ಫಾರ್ ಸಮ್ ಟೈಮ್. ಈಗ ಆಚೆ ಹೊರಟಿದ್ವಿ, ಯಾರು ತೋರಿಸ್ತೀನಿ, ವೆಯ್ಟ್ ಮಾಡಿ. ಗೈಸ್, ಸೊ ಟುಡೇ ಅವರ್ ಗೆಸ್ಟ್ ಈಸ್ ಮ್ಯಾಕ್ ಮಚಾ ಇನ್ ದ ಹೌಸ್. ಹೈ ಬ್ರೋ. ಎಲ್ರಿ ನಿಮ್ ಸೆಟ್ ಎಲ್ರಿ? ಯಾವ ಸೆಟ್ ಬ್ರೋ? ಗಳನ್ನ ಕರೆದು ಸೆಟ್ ಹಾಕ್ಸಿಲ್ಲ, ಈ ತರ ಫೋನಲ್ಲಿ ಶೂಟ್ ಮಾಡ್ತಾ ಇದೀರಾ? ಇಷ್ಟೇ ಬ್ರೋ, ಮರ್ಯಾದೆ ಇಲ್ವಾ ಬ್ರೋ? ಇಷ್ಟೇ ಬ್ರೋ ನಮ್ದು. ಬ್ರೋ, ನಿಮ್ಮ ರಿಯಲ್ ನೇಮ್ ಇಸ್ ಮ್ಯಾಕ್ವಿನ್ ಎನ್ ಡಿಸೋಜಾ. ಓ ನೈಸ್. ಸೊ ಹುಟ್ಟಿದ ಹೆಸರು ಹೆಂಗೆ ಮ್ಯಾಕ್ ಮಚಾ ಅಂತ ಆಗಿದ್ದು? ಮ್ಯಾಕ್ ಮಚ ಹೇಳ್ತೀನಿ ಫಸ್ಟ್. ಯಾವ ಕಡೆ, ಲೆಫ್ಟ್ ರೈಟ್? ಲೆಫ್ಟ್. ಮ್ಯಾಕ್ ಮಚ ಅಂತ ಹೇಗಾಗಿತ್ತಂದ್ರೆ, ಅನ್ಎಂಪ್ಲಾಯ್ಮೆಂಟ್ ಅಂತ ಒಂದು ಫೇಸ್ ಬಂತು ಲೈಫಲ್ಲಿ. ಅನ್ಎಂಪ್ಲಾಯ್ಮೆಂಟ್ ಬಂದಿದ್ದಾದ್ಮೇಲೆ ಜೇಬ್ ಖಾಲಿ ಇದ್ದಾಗ ಮ್ಯಾಕ್ವಿನ್ ಎಲ್ಲ ಓಡಿದೆ. ಮ್ಯಾಕ್ವಿನ್ ಇಳ್ದು ಮ್ಯಾಕ್ ಮಚ ಹತ್ತು ಬಿಡ್ತು. ಗೈಸ್, ಈಗ ನಾವು ಆಚೆ ಹೊರಟಿದ್ದೀವಿ. ಬನ್ನಿ, ಈಗ ನಾವು ಹೋಗ್ತಿರೋ ಶ್ರವಣ್ ಬ್ರೋ ಮನೆಗೆ. ಅಲ್ಲಿಗೆ ಹೋಗಿ ಸ್ವಲ್ಪ ಚಿಲ್ ಮಾಡಿ ಬೆಳಗ್ಗೆ ಜಿಮ್ ಮುಗಿಸಿ ವಾಪಸ್ ಬರೋದು. 5:30ಗೆ ಮನೆ ರೀಚ್ ಆಗಿದ್ದೀನಿ. ನಾನು ಅಲ್ಲಿಂದ 4:30ಗೆ ಹೊರಟಿದ್ದೆ, 4 ಗಂಟೆ ಅಂದ್ಕೊಂಡೆ. ಸೊ ಕೂಲರ್ ಹಾಕೊಂಡು ಆರಾಮಾಗಿ ಮಲ್ಕೋತಾ ಇದ್ದೀನಿ. ನೀವು ಬ್ಲಾಗ್ ನೋಡಿ ಮಲ್ಕೊಳ್ಳಿ. ಗುಡ್ ನೈಟ್ ಗಾಯ್ಸ್, ಗುಡ್ ನೈಟ್, ಬಾಯ್. ಎಂಡ್ ಮಾಡೋದು ಮರ್ತದೆ. ಸೀನ್ ದ ನೆಕ್ಸ್ಟ್ ಒನ್. ನಾಳೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್, ಗುಡ್ ನೈಟ್.
ಎಲ್ಲ ಇದ್ದಕ್ಕಿದ್ದ ಹಾಗೆ ಹೀಗೆ ಹೇಗಾಯ್ತು